ಕಾವೇರಿ ನದಿ ನೀರು ಹರಿಸುವ ಅರ್ಜಿ ವಿಚಾರಣೆ ಮುಂದೂಡಿಕೆ. ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಸುಪ್ರೀಂ ಕೋರ್ಟ್ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ತಮಿಳುನಾಡು ಕರ್ನಾಟಕದ ವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿ ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಇನ್ನು ತಮಿಳುನಾಡು ಪರ ಹಿರಿಯ ವಕೀಲ ಸಿಎಸ್ ವೈದ್ಯನಾಥನ್ ವಾದವನ್ನ ಮಂಡಿಸಿದ್ರು. ದುರಾದೃಷ್ಟವಶಾತ್ ಕರ್ನಾಟಕ ನಮಗೆ ನೀರನ್ನ ಹರಿಸ್ತಾ ಇಲ್ಲ. ನೀರು ನಿರ್ವಹಣಾ ಪ್ರಾಧಿಕಾರದ ಸ್ಥಾಪನೆಯ ಅಧಿಕಾರಗಳು, ಕಾರ್ಯಗಳು ಮತ್ತು ಕರ್ತವ್ಯಗಳನ್ನು ದಯವಿಟ್ಟು ನೋಡಿ ಅಂತ ಸುಪ್ರೀಂ ಕೋರ್ಟ್ ಗಮನವನ್ನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಆದೇಶಗಳನ್ನ ಕರ್ನಾಟಕ ರಾಜ್ಯವು ಪಾಲನೆ ಮಾಡ್ತಾ ಇಲ್ಲ. ಅಲ್ಪ ಪ್ರಮಾಣದ ನೀರನ್ನಷ್ಟೇ ಹರಿಸ್ತಾ ಇದೆ. ಬರಬೇಕಾದಂತಹ ನೀರು ಸಂಪೂರ್ಣವಾಗಿ ತಮಿಳುನಾಡಿಗೆ ಬರ್ತಾ ಇಲ್ಲ. ತನ್ನ ರೈತರಿಗೆ ನೀರು ಹರಿಸ್ತಾ ಇದೆ, ನಮಗೆ ಮಾತ್ರ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ತಮಿಳುನಾಡು ಪರ ವಾದವನ್ನ ಮಂಡಿಸಿದ್ದಾರೆ. ತಮಿಳುನಾಡು ವಾದಕ್ಕೆ ಕರ್ನಾಟಕದ ವಕೀಲರಿಂದಲೂ ಕೂಡ ಪ್ರತಿವಾದ. ನಾವು ನೀರು ಹರಿಸ್ತಿದ್ದೇವೆ ಅಂತ ಹೇಳಿ ಕರ್ನಾಟಕ ವಾದವನ್ನ ಮಂಡಿಸಿದೆ. ಸಮಸ್ಯೆ ಏನಿದೆ ಅಂತ ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ತ್ರಿಸದಸ್ಯ ಪೀಠ ಅಂಕಿ ಅಂಶಗಳ ಜೊತೆಗೆ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನೇ ಹೇಳಿತ್ತು, ನೆಕ್ಸ್ಟ್ ಬರಬೇಕಿದ್ರೆ ಅಂಕಿಅಂಶಗಳ ಜೊತೆಗೆ ಬನ್ನಿ ಅಂತ ಹೇಳಿ. ಈಗಲೂ ಕೂಡ ಅದೇ ಸೂಚನೆಯನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ನಮ್ಮ ಪ್ರತಿನಿಧಿ ನಟರಾಜ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಟರಾಜ್, ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಯಾವ ರೀತಿ ಹಗ್ಗಜಗ್ಗಾಟ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದ ಪ್ರತಿವಾದ ಆಗಿದೆ. ಇವತ್ತು ಏನೆಲ್ಲ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಾಯಿತು, ಅದರ ಜೊತೆಗೆ ಮಧ್ಯಾಹ್ನ ನಡೆಯುವಂತಹ ಸಭೆ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ನಟರಾಜ್, ಮಧುಶ್ರೀ, ಏನು ಕಾವೇರಿ ನೀರು ಹರಿಸುವ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗಿ ನ್ಯಾಯಾಧೀಶ ವಿಕ್ರಮನಾಥ್ ನೇತೃತ್ವದಲ್ಲಿ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ತಮಿಳುನಾಡು ಪರ ಹಿರಿಯ ವಕೀಲರಾದಂತಹ ಸಿಎಸ್ ವೈದ್ಯನಾಥ್ ಅವರು ವಾದ ಮಾಡಿದ್ರು. ಅವರ ವಾದ ಏನಂತಂದ್ರೆ, ದುರದೃಷ್ಟವಶಾತ್ ಕರ್ನಾಟಕ ನಮಗೆ ನೀರು ಹರಿಸ್ತಾ ಇಲ್ಲ, ನಮಗೆ ಸಮರ್ಪಕವಾದ ನೀರನ್ನ ಕೊಡ್ತಾ ಇಲ್ಲ ಅನ್ನೋದು ಅವರ ಆರೋಪವಾಗಿದೆ. ಆದ್ರೆ ಕರ್ನಾಟಕದಿಂದ ನಾವು ಸಮರ್ಪಕವಾಗಿ ನೀರನ್ನ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಇಲ್ಲಿ ನಮ್ಮ ಕರ್ನಾಟಕದ ಒಂದು ವಕೀಲರ ವಾದವಾಗಿದೆ. ಅವರು ಅಲ್ಪ ಪ್ರಮಾಣದ ನೀರು ಹರಿಸುತ್ತಿದ್ದಾರೆ, ಆದ್ರೆ ನಮಗೆ ಬರಬೇಕಾದಂತಹ ನೀರು ಬರ್ತಿಲ್ಲ ಅನ್ನೋ ಒಂದು ಪ್ರಮುಖ ಆರೋಪವನ್ನ ಇಟ್ಟು ಏನೊಂದು ಸುಪ್ರೀಂ ಕೋರ್ಟ್ಗೆ ಒಂದು ಮೊರೆ ಹೋಗಿದ್ದಾರೆ. ಸೊ ಈಗಾಗಲೇ ಅಂದ್ರೆ ಇಂದು ಮತ್ತು ನಾಳೆ CWRC ಮತ್ತು DCWMA ಸಭೆ ಇದೆ. ಸೊ ಇಂದು ಕೂಡ ಅಂದ್ರೆ ಮಧ್ಯಾಹ್ನ 2:30 ಸುಮಾರಿಗೆ ಈ ರೀತಿಯಾದಂತಹ ಒಂದು ಮೀಟಿಂಗ್ ನಡೆಯುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಕುರಿತು ಒಂದು ಮೀಟಿಂಗ್ ಅನ್ನ ಮಾಡುತ್ತೆ. ಕಳೆದ ಸಭೆಯಲ್ಲಿ 12,000 ಕ್ಯೂಸೆಕ್ ನೀರನ್ನ CWMA ಸೂಚನೆ ನೀಡಿರುತ್ತೆ. ಆದ್ರೆ ಶಿಫಾರಸು ಪಾಲಿಸುವಂತೆ CWRC ಕರ್ನಾಟಕಕ್ಕೆ ಸೂಚನೆ ಕೂಡ ಕೊಟ್ಟಿರುತ್ತೆ. ಬರೀ ಅಂದ್ರೆ 6,000 ಅಂದ್ರೆ ಮೊನ್ನೆ ಕರ್ನಾಟಕದ CM ಕೂಡ ನಮ್ಗೆ 6,000 ಕ್ಯೂಸೆಕ್ ನೀರನ್ನ ಕೊಡ್ತೀವಿ ಅನ್ನೋದೊಂದು ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಇನ್ನೂವರೆಗೂ ಕೂಡ ತಮಿಳುನಾಡಿಗೆ ನಮ್ಗೆ 12,000 ಕ್ಯೂಸೆಕ್ ನೀರನ್ನ ಕೊಡಬೇಕು ಅನ್ನೋ ಒಂದು ವಾದವನ್ನ ಮಾಡ್ತಾ ಇದ್ರೆ, ಅದಕ್ಕೆ ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಈ ರೀತಿಯಾದಂತಹ ಮೀಟಿಂಗ್ ಇದೆ. ಸೊ ಮೀಟಿಂಗ್ ನಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅದು ಆ ರೀತಿಯಾದಂತಹ ನಿರ್ಧಾರವನ್ನ ತಮಿಳುನಾಡು ನೀರು ಬಿಡುವಂತಹ ಚರ್ಚೆ ಆಗುತ್ತೆ. ಇದರ ಬೆನ್ನಲ್ಲೇ ಏನು ಈ ಕಾವೇರಿ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನೀರು ವಿಚಾರವಾಗಿ ನ್ಯಾಯಾಲಯಕ್ಕೆ ಒಂದು ತೀರ್ಪು ನಡೀತು. ಅದನ್ನು ಕೂಡ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮಧುಶ್ರೀ, ಧನ್ಯವಾದ ನಟರಾಜ್ ತಮ್ಮ ಮಾಹಿತಿಗಾಗಿ.